ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಟೆಕ್ನೋಗುರು ಚಾನಲನ್ನು ಲೇಟೆಸ್ಟ್ ಅಪ್ಡೇಟ್ಸನ್ನು ಪಡೆಯೋದಕ್ಕೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ನಮ್ಮ ಹತ್ರ ಈಗ Asus X507 ಲ್ಯಾಪ್ಟಾಪ್ ಒಂದಿದೆ. ಸೊ ಅದರ ಬಾಕ್ಸ್ ಪೀಸ್ ಕೂಡ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ Asus ಲೋಗೋ ಕೂಡ ಇದೆ ಅದರ ಮೇಲೆ. ಅದಾದ ನಂತರ ಇಲ್ಲಿ ನಿಮಗೆ ಸೈಡ್ಗೆ ಸೀಲ್ ಇದೆ. ಸೊ ಅದೇ ಥರ ಇಲ್ಲಿ ನಿಮಗೆ ಸ್ಪೆಸಿಫಿಕೇಷನ್ಸನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾನೆ ಎಲ್ಲ. ಇಲ್ಲಿ X50 ಮಾಡಲ್ ಹೆಸರು ಕೊಟ್ಟಿದ್ದಾರೆ, i3 ಪ್ರೊಸೆಸರ್, ಸೊ 64 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾನೆ ಡೀಟೇಲ್ಸ್ ಆಗಿ. ಅದಾದ ನಂತರ ಇಲ್ಲಿ ನಿಮಗೆ ಪ್ರೈಸನ್ನು ಕೊಟ್ಟಿದ್ದಾನೆ. MRP 27,990 ಇದೆ ಟೋಟಲ್ ಪ್ರೈಸ್ ಇದ್ರದ್ದು. ಸೊ ನಿಮಗೆ ಪೇಟಿಎಮ್ಮಲ್ಲಿ 23.5ಗೆ ಸಿಗುತ್ತೆ ನಿಮಗೆ. ಸೊ ಅದೇ ಥರ ನಿಮಗೆ ಇಲ್ಲಿ 1 GB ವರೆಗೆ ಸ್ಟೋರೇಜ್ ಕೊಟ್ಟಿದ್ದಾನೆ, ಪ್ಲಸ್ ನಿಮಗೆ 4 GB ರ್ಯಾಮನ್ನು ಕೂಡ ಕೊಟ್ಟಿದ್ದಾನೆ. ಸೊ ಅದಾದ ನಂತರ ಸೀಲನ್ನು ಓಪನ್ ಮಾಡಿ ನೋಡೋಣ. ಸೊ ಬಾಕ್ಸಲ್ಲಿ ಏನೇನಿದೆ ಅಂತೇಳಿ. ಸೊ ಫ್ರೆಂಡ್ಸ್, ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಇಲ್ಲಿ 3 ಪಿನ್ ಚಾರ್ಜರ್ ಕೇಬಲನ್ನು ಕೊಟ್ಟಿದ್ದಾನೆ. ಸೊ ಇದನ್ನು ನೀವು ಸ್ಪೀಡ್ ಚಾರ್ಜರ್ ಅಡಾಪ್ಟರ್ಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೋದು. ಸೊ ಇಲ್ಲಿ ಸ್ಪೀಡ್ ಚಾರ್ಜರ್ ಅಡಾಪ್ಟರನ್ನು ಕೂಡ ನಿಮಗೆ ಕೊಟ್ಟಿದ್ದಾನೆ. ಸೊ ಇದು ನೋಡೋಣ ಚಾರ್ಜ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಸೊ ಈಗ ಸದ್ಯಕ್ಕೆ ಸೈಡ್ ಇಡೋಣ. ಸೊ ಅದಾದ ನಂತರ ಲ್ಯಾಪ್ಟಾಪನ್ನು ಓಪನ್ ಮಾಡಿ ನೋಡೋಣ. ಸೊ ಇಲ್ಲಿ ಕೆಳಗಡೆ ನಿಮಗೆ ಯೂಸರ್ ಮ್ಯಾನ್ಯುವಲನ್ನು ಕೂಡ ಕೊಟ್ಟಿದ್ದಾನೆ. ಸೊ ಯೂಸರ್ ಗೈಡನ್ನು ಯಾವ ಥರ ನೀವು ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೋದು, ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನೀವು ರೀಡ್ ಮಾಡಿಕೊಂಡು ನೋಡ್ಕೋಬೋದು. ಈಗ ಬಾಕ್ಸಲ್ಲಿ ಏನೂ ಇಲ್ಲ. ಸೊ ಬಾಕ್ಸನ್ನು ಸೈಡ್ ಇಡೋಣ. ಈಗ ಲ್ಯಾಪ್ಟಾಪನ್ನು ಓಪನ್ ಮಾಡಿ ನೋಡೋಣ. ಸೊ ನಾವು ಲ್ಯಾಪ್ಟಾಪನ್ನು ಓಪನ್ ಮಾಡಿದಾಗ ಸೊ ಇದು ಭಾಳ ಸ್ಲಿಮ್ ಆಗಿದೆ. ಸೊ ಅದೇ ಥರ ಮೆಟಾಲಿಕ್ ಫಿನಿಶ್ ಕೂಡ ಇದೆ, ಭಾಳ ಲೈಟ್ ವೆಯ್ಟ್ ಇದೆ. ಸೊ ಇದು ಬೆಸ್ಟ್ ಅಂತ ತಿಳ್ಕೊಬೋದು. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಪೇಟಿಎಮ್ಮಲ್ಲಿ 4500 ಕ್ಯಾಶ್ ಬ್ಯಾಕ್ ಕೂಡ ಇದೆ. ಸೊ ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ನಿಮಗೆ ಪ್ರಾಡಕ್ಟ್ ಐಡಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾನೆ. ಕೆಳಗಡೆ ನಿಮಗೆ ಸ್ಪೀಕರ್ಸನ್ನು ಕೊಟ್ಟಿದ್ದಾನೆ, ಬಾಟಮ್ ಸೈಡ್ ಕೊಟ್ಟಿದ್ದಾನೆ. ಅದೇ ಥರ ನಿಮಗೆ ರೈಟ್ ಸೈಡಲ್ಲಿ ಬಂದರೆ ಸೊ 3.0 USB ಪೋರ್ಟನ್ನು ಕೊಟ್ಟಿದ್ದಾನೆ. ಸೊ ನಂತರ ಫ್ರಂಟಲ್ಲಿ ಫ್ರಂಟಲ್ಲಿ ಏನೂ ಕೊಟ್ಟಿಲ್ಲ. ನಂತರ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ಸೊ 3.5 ಆಡಿಯೋ ಜಾಕ್ ಪೋರ್ಟನ್ನು ಕೊಟ್ಟಿದ್ದಾನೆ. ಅದೇ ಥರ HDMI ಕೇಬಲ್, ಮೈಕ್ರೋ SD ಕಾರ್ಡ್ ಪ್ಲಸ್ 2 2.0 USB ಪೋರ್ಟನ್ನು ಕೊಟ್ಟಿದ್ದಾನೆ. ಸೊ ಈಗ ಲ್ಯಾಪ್ಟಾಪನ್ನು ಓಪನ್ ಮಾಡಿ ನೋಡೋಣ ಏನಿದೆ ಅಂತೇಳಿ. ಸೊ ಲ್ಯಾಪ್ಟಾಪನ್ನು ಓಪನ್ ಮಾಡಿ ಆನ್ ಮಾಡೋಣ. ಸೊ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಕ್ಲಾತ್ ಕೊಟ್ಟಿದ್ದಾನೆ. ಸೊ ಇದು ಒಂದು ಡಸ್ಟ್ ಏನು ಹೋಗಬಾರ್ದು ಅಂತೇಳಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಸೊ ಇದನ್ನು ರಿಮೂವ್ ಮಾಡೋಣ. ಭಾಳ ಸ್ಮೂತ್ ಆಗಿದೆ ಕ್ಲಾತ್ ಕೂಡ. ಸೊ ಅದಾದ ನಂತರ ಲ್ಯಾಪ್ಟಾಪ್ ಭಾಳ ಸ್ಲಿಮ್ ಆಗಿದೆ, ನಿಮಗೆ ಭಾಳ ಲೈಟ್ ವೆಯ್ಟ್ ಇದೆ. ಸೊ ಬೆಸ್ಟ್ ಅನ್ಕೋಬೋದು. ಸೊ ನಿಮಗೆ ಒಳಗಡೆ ಕೂಡ ಮೆಟಾಲಿಕ್ ಫಿನಿಷನ್ನು ಕೊಟ್ಟಿದ್ದಾನೆ. ಸೊ ಟೋಟಲ್ ಎಲ್ಲ ಪ್ಲಾಸ್ಟಿಕ್ ಕೋಟೆಡ್ ಇದೆ. ಸೊ ನಿಮಗೆ ಬಟನ್ಸ್ ಕೂಡ ಭಾಳ ಸ್ಮೂತ್ ಫೀಲ್ ಅನಿಸುತ್ತೆ ನೀವು ಯೂಸ್ ಮಾಡುವಾಗ. ಸೊ ಅದೇ ಥರ ನಿಮಗೆ ಇಲ್ಲಿ i3 ಪ್ರೊಸೆಸರ್ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾನೆ, ಒಂದು ಸ್ಟಿಕ್ಕರ್ ಟೈಪು. ಸೊ ಅದಾದ ನಂತರ ನಿಮಗೆ ಮೌಸ್ ಟ್ರ್ಯಾಕ್ ಪ್ಯಾಡ್ ಮೇಲ್ಗಡೆ ನಿಮಗೆ ಫಿಂಗರ್ ಪ್ರಿಂಟನ್ನು ಕೂಡ ಕೊಟ್ಟಿದ್ದಾನೆ. ಸೊ ಅದರಿಂದ ಕೂಡ ನೀವು ಲಾಗಿನ್ ಆಗ್ಬೋದು ಡೈರೆಕ್ಟಾಗಿ. ಸೊ ನಾವು ಆನ್ ಮಾಡಿ ನೋಡೋಣ. ಸೊ ಆನ್ ಆಗ್ತಾಯಿಲ್ಲ. ಸೊ ಮೋಸ್ಟ್ಲಿ ಚಾರ್ಜ್ ಇಲ್ಲ ಅಂದ್ಕೊತೀನಿ. ಸೊ ನಾವು ಚಾರ್ಜ್ ಮಾಡಿಕೊಂಡು ಮತ್ತೆ ಬರೋಣ. ಸೊ ಫ್ರೆಂಡ್ಸ್, ಲ್ಯಾಪ್ಟಾಪನ್ನು ನಾನು ಚಾರ್ಜ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಕ್ವಿಕ್ ಚಾರ್ಜ್ ಆಗಿದೆ. ಸೊ 20 ಮಿನಿಟ್ಸಲ್ಲಿ ನಿಮಗೆ 49% ಚಾರ್ಜ್ ಆಗಿದೆ. ಸೊ ಭಾಳ ಕ್ವಿಕ್ ಆಗಿದೆ ಚಾರ್ಜ್. ಸೊ ಅದೇ ಥರ ಲ್ಯಾಪ್ಟಾಪನ್ನು ನಾನು ಪೂರ್ತಿಯಾಗಿ ಸೆಟಪ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಪಾಸ್ವರ್ಡ್ ಪ್ಲಸ್ ಫಿಂಗರ್ ಪ್ರಿಂಟನ್ನು ಕೂಡ ನಾನು ಹಾಕಿದ್ದೀನಿ. ಸೊ ಟೋಟಲ್ ಸೆಟಪನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ಲ್ಯಾಪ್ಟಾಪ್ ಆನ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಸೆಟಪ್ ಕೇಳುತ್ತೆ, ನೀವು ಕೂಡ ಸೆಟಪ್ ಮಾಡ್ಕೋಬೋದು ಡೈರೆಕ್ಟಾಗಿ. ಸೊ ನಾನು ಪಾಸ್ವರ್ಡ್ ಆಗಿ ಸೊ ಎಂಟರ್ ಮಾಡ್ತೀನಿ. ಸೊ ಫಿಂಗರ್ ಪ್ರಿಂಟ್ ನೋಡೋಣ, ಫಿಂಗರ್ ಪ್ರಿಂಟ್ ರೀಡ್ ಆಗುತ್ತೋ ಇಲ್ವ ಅಂತೇಳಿ. ಸೊ ರೀಡ್ ಆಗ್ತಾ ಇದೆ, ಫಿಂಗರ್ ಪ್ರಿಂಟ್ ಕೂಡ ಕ್ವಿಕ್ಲಿ ರೀಡ್ ಆಗಿದೆ. ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸೊ ಅದಾದ ನಂತರ ನಿಮಗೆ ಲ್ಯಾಪ್ಟಾಪ್ ಅನ್ನೋದು ಭಾಳ ಸ್ಮೂತಾಗಿ ರನ್ ಆಗುತ್ತೆ. ಸೊ ಇಲ್ಲಿ ಲ್ಯಾಪ್ಟಾಪನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಪ್ರಾಡಕ್ಟ್ ರಿಜಿಸ್ಟ್ರೇಷನನ್ನು ಕೇಳುತ್ತೆ. ಸೊ ಮೊದಲು Asus ಲ್ಯಾಪ್ಟಾಪನ್ನು ನೀವು Asus ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಪ್ರಾಡಕ್ಟನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟ್ ಇಲ್ಲಿಂದ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಇದರಿಂದ ನೀವು ಯಾವುದೇ ಒಂದು ವಿಂಡೋಸ್ 10 ಅಪ್ಡೇಟ್ ಆಗಿರಲಿ, ಯಾವುದೇ ಒಂದು ನಿಮಗೆ ಬ್ಯಾಕಪ್ ಆಗಿರಲಿ ಈಸಿಯಾಗಿ ಸಿಗುತ್ತೆ. ಸೊ ಬ್ಯಾಕಪ್ ಆಗುತ್ತೆ. ಸೊ ಇಲ್ಲಿ ಕಂಟ್ರೋಲ್ ಪ್ಯಾನಲಲ್ಲಿ ಹೋಗಿ ನಾವು ಡಿವೈಸ್ ಅಬೌಟಲ್ಲಿ ಹೋಗೋಣ, ಸಿಸ್ಟಮ್ ಇನ್ಫೋ ಅಲ್ಲಿ. ಸೊ ಇಲ್ಲಿ ತೋರಿಸಿ ನಾನು ಡೀಟೇಲ್ಸ್ ಆಗಿ ಏನೇನು ಫೀಚರ್ಸ್ ಇದೆ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಬೆಸ್ಟ್ ಪ್ರೈಸ್ ಅನ್ಕೋಬೋದು. ಸೊ ನಾವು ಟೋಟಲು 27,990ಗೆ ಈ ಒಂದು ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಅದರಲ್ಲಿ 4500 ಕ್ಯಾಶ್ ಬ್ಯಾಕ್ ಕೂಡ ಪೇಟಿಎಮ್ಮಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ 23,500ವರೆಗೆ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಇದು ಒಂದು ಬೆಸ್ಟ್ ಅಂತ ತಿಳ್ಕೊಬೋದು.